ಮಹಾಲಕ್ಷ್ಮಿ ಅಷ್ಟಕಂ ಎಂಬುದು ಪದ್ಮಪುರಾಣದಿಂದ ಬಂದ ಪವಿತ್ರ ಸಂಸ್ಕೃತ ಸ್ತೋತ್ರ. ದೇವೇಂದ್ರನು ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಹಾಡಿದ್ದನು. ಇದು ಸಂಪತ್ತು ಮತ್ತು ಶುಭವನ್ನು ತರುತ್ತದೆ. ಈ ಅಷ್ಟಕವು 8 ಶ್ಲೋಕವನ್ನು ಹೊಂದಿದ್ದು ಮಹಾಲಕ್ಷ್ಮಿಯನ್ನು ಐಶ್ವರ್ಯ, ಭಾಗ್ಯ, ಶುಭ ಮತ್ತು ಪಾಪನಾಶಕರ್ತೆ ಎಂದು ಸ್ತುತಿಸುತ್ತದೆ. ಪ್ರತಿದಿನ ಭಕ್ತಿಯಿಂದ ಪಠಿಸುವುದರಿಂದ ಧನ, ಸಂಪತ್ತು, ವ್ಯಾಪಾರ, ಉದ್ಯೋಗಗಳಲ್ಲಿ ಯಶಸ್ಸು ಮತ್ತು ಜೀವನದಲ್ಲಿ ಸಮೃದ್ಧಿ ಬರುತ್ತದೆ. ಒಂದು ಬಾರಿ ಪಠಿಸುವುದರಿಂದ ದೊಡ್ಡ ಪಾಪಗಳು ನಾಶವಾಗುತ್ತವೆ. ಮನಸ್ಸು ಮತ್ತು ಆತ್ಮ ಶುದ್ಧಿಯಾಗಿ ಶಾಂತಿ ಸಿಗುತ್ತದೆ. ದಿನಕ್ಕೆ 2 ಬಾರಿ ಪಠಿಸುವುದರಿಂದ ಧನಧಾನ್ಯ, ಆರ್ಥಿಕ ಸ್ಥಿರತೆ ಮತ್ತು ಸುಖ ಸಮೃದ್ಧಿ ಹೊಂದಿರುತ್ತದೆ. ದಿನಕ್ಕೆ 3 ಬಾರಿ ಪಠಿಸುವುದರಿಂದ ಶತ್ರುಗಳು ನಾಶವಾಗುತ್ತಾರೆ. ಎಲ್ಲ ಆಪತ್ತುಗಳಿಂದ ವಿಜಯ ಲಭಿಸುತ್ತದೆ. ಇದು ಮನಸ್ಸಿನ ಶಾಂತಿ, ಸ್ಪಷ್ಟತೆ ಮತ್ತು ಬುದ್ಧಿ ತೀಕ್ಷ್ಣತೆ ಮತ್ತು ಏಕಾಗ್ರತೆಯನ್ನು ನೀಡುತ್ತದೆ. ಗುರಿ ಸಾಧಿಸಲು ಸಹಾಯಕವಾಗುತ್ತದೆ. ಅಷ್ಟಲಕ್ಷ್ಮಿಯ ಎಲ್ಲ ರೂಪಗಳನ್ನು ಪೋಷಿಸಿ ಸರ್ವಾಂಗೀಣ ಸಮೃದ್ಧಿ ನೀಡುತ್ತದೆ. ಪ್ರತಿದಿನ ಸ್ನಾನದ ನಂತರ ಬೆಳಗ್ಗೆ ಭಕ್ತಿಯಿಂದ ಪಠಿಸುವುದರಿಂದ ದುರ್ಭಾಗ್ಯ, ಕಷ್ಟಗಳು ದೂರವಾಗಿ ಕುಟುಂಬದಲ್ಲಿ ಸೌಖ್ಯ ಮತ್ತು ಏಕತೆ ಬರುತ್ತದೆ. ಇದು ಐಹಿಕ ಸುಖ, ಸಂಪತ್ತು ಮತ್ತು ಅಂತ್ಯದಲ್ಲಿ ಮೋಕ್ಷವನ್ನು ನೀಡುತ್ತದೆ. ಭಕ್ತಿಯಿಂದ ಪಠಿಸಿದರೆ ತಾಯಿ ಮಹಾಲಕ್ಷ್ಮಿಯ ಕೃಪೆಯಿಂದ ಶಾಂತಿ ಸಮೃದ್ಧಿಯ ಜೀವನ ಸಿಗುತ್ತದೆ. ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ ಸ್ತೋತ್ರಂ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಪುರ ಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೆ ದೇವಿ ಭಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಾಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಾಗ್ನೇ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಿ ಅಷ್ಟಕಂ ಸ್ತೋತ್ರಂ ಯಾ ಪಠೇತ್ ಭಕ್ತಿಮಾನ್ ಹರ್ ಸರ್ವಸಿದ್ಧಿಮಾಪ್ನೋತಿ ರಾಜ್ಯಂ ವಾ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇ ನಿತ್ಯಂ ಮಹಾಪಾಪವಿನಾಶನಂ ದ್ವಿಕಾಲಯಂ ಪಠೇ ನಿತ್ಯಂ ಧನಧಾನ್ಯ ಸಮನ್ವಿತಃ ತ್ರಿಕಾಲಯಂ ಪಠೇ ನಿತ್ಯಂ ಮಹಾಶತ್ರುವಿನಾಶನಂ ಮಹಾಲಕ್ಷ್ಮೀರ್ಭವೆ ನಿತ್ಯಂ ಪ್ರಸನ್ನವರದ ಶುಭಂ. ಇತಿ ಶ್ರೀಮದ್ ಇಂದ್ರೀಕೃತ ಮಹಾಲಕ್ಷ್ಮಿ ಅಷ್ಟಕಂ ಸ್ತೋತ್ರಂ ಸಂಪೂರ್ಣಂ.